ಅಂದರೆ ಆವಾಗ ಆಸೆ ಅನ್ನೋದು ಇರಲಿಲ್ಲ ನನಗೆ. ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ವ, ಸೊ ಮನೇಲಿ ಹೇಳಿರಲಿಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ. ನಮ್ಮ ಅಪ್ಪ ಕೂಡ ಗೊತ್ತಿರಲಿಲ್ಲ. ಒಂದು ವಾರ ಆದಮೇಲೆ ಗೊತ್ತಾಗಿದ್ದು. ಯಾಕಂದರೆ ಕೆಲ್ಸಕ್ಕೆಲ್ಲ ಕಳಿಸ್ತಾ ಇರಲಿಲ್ಲ ಹೆಣ್ಮಕ್ಳನ್ನ ಮನೇಲಿ ಅವಾಗ. ಆವಾಗ ಸರಿ ಒಂದು ವಾರ ಆದಮೇಲೆ ಗೊತ್ತಾಯ್ತು ಅಂತ ಬಿಟ್ಬಿಟ್ರು. ಆನಂತರ ನಾನು ಗಾರ್ಮೆಂಟ್ಸು ಚೆನ್ನಾಗಿರುತ್ತೆ, ಜಾಲಿಯಾಗಿರುತ್ತೆ ಅಂತ ಹೋದೆ. ಆವಾಗ ಜಾಲಿ ಎಲ್ಲ ಹೋಯ್ತು, ನಮಗೆ ಕಷ್ಟ ಅಂತೂ ಗೊತ್ತಾಯಿತು. ಗಾರ್ಮೆಂಟ್ಸಲ್ಲಿ ಸ್ವಲ್ಪ ಆವಾಗ ಕೆಲಸದ ಮೇಲೆ ಪ್ರೆಷರ್ ಕೊಡೋರು. ಮತ್ತು ಇನ್ನೊಂದು ಏನಂದರೆ, ನಾವು ಬೆಳಗ್ಗೆ 7:15 ಮನೆ ಬಿಟ್ಟರೆ ಅಲ್ಲಿಗೆ 9 ಗಂಟೆಗೆ ಅಲ್ಲಿರಬೇಕು, 8:15 ಅಲ್ಲಿರಬೇಕು. ಇಲ್ಲಿಗೂ ಅಲ್ಲಿಗೂ ಎಷ್ಟು 1 ಅವರ್ ಮೇಲೆ ಜರ್ನಿ ಇರ್ತಾಯಿತ್ತು. ಮತ್ತು ಮನೆಗೆ ಬರೋಕ್ಕೆ 7 ಗಂಟೆ 7:15 ಆಗ್ತಾಯಿತ್ತು ನೈಟು. ಈ ಥರ ಫುಲ್ಲು 4 ವರ್ಷ ಮಾಡಿದ್ದೀನಿ ನಾನು ಗಾರ್ಮೆಂಟ್ಸಲ್ಲಿ. ಒಬ್ಬೊಬ್ಬರು ಹೆಣ್ಮಕ್ಳದ್ದು ಸ್ಟೋರಿಗಳು ಕೇಳಿದಾಗ ನಾವು ಯಾಕಪ್ಪ ಹೆಣ್ಮಗಾಗಿ ಹುಟ್ಟಿದ್ದೀರಿ ಅಂತ ಫೀಲ್ ಆಗೋದು ಆ ಥರ. ಯಾಕಂದರೆ ಗಾರ್ಮೆಂಟ್ಸಲ್ಲಿ ಅಂದರೆ ಎಲ್ಲ ಕೆಲವರು ಗಂಡ ಹಿಂಸೆ ಕೊಡೋರಾಗಿರ್ಬೋದು, ಕೆಲವರು ಚೆನ್ನಾಗಿರೋರು ಬರ್ತಾಯಿದ್ರು. ಮತ್ತು ಅಕ್ಕಪಕ್ಕ ಅವ್ರ ಕಷ್ಟ ಸುಖ ಹೇಳ್ಕೊಳೋರು ನಮಗೆ. ಗಾರ್ಮೆಂಟ್ಸಲ್ಲಿ ಹೆಣ್ಮಕ್ಳದಂದರೆ ಕಷ್ಟ ಸುಖ ಮಾತಾಡ್ಕೊಳ್ಳೋದೆ. ನಮ್ಮ ಮನೇಲಿ ನಮ್ಮ ಯಜಮಾನ್ರು ಈ ಥರ ಇರ್ತಾರೆ, ಡ್ರಿಂಕ್ಸ್ ಮಾಡೋರು ಇರ್ತಾರೆ, ಕೆಲವರು ಗಂಡ ಸತ್ತೋಗಿರ್ತಾರೆ, ಅಂಥವರೆಲ್ಲ ಕಷ್ಟಗಳು ಹೇಳ್ಕೊಳೋರು. ಆವಾಗ ನಾನಿಲ್ಲ, ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಬಿಸ್ನೆಸ್ ಮಾಡಿ ಅದರಲ್ಲಿ ಹೆಸ್ರು ಮಾಡಬೇಕು ನಾನು, ಇಲ್ಲ ನನ್ನ ಲೈಫ್ ಸೆಟ್ಲ್ ಮಾಡ್ಕೋಬೇಕನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು. ಯೂಟ್ಯೂಬ್ ಬಂದಮೇಲೆ ನನ್ನ ಲೈಫೇ ಚೇಂಜ್ ಆಗೋಯಿತು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.